ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಕೀರ್ತಿ ನಾರಾಯಣ್. ಎಸ್, ನಾನಿವತ್ತು ಎಲ್ಲಿದ್ದೀನಿ ಅಪ್ಪ ಅಂದ್ರೆ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಸೆಟ್ಗೆ ಬಂದಿದ್ದೀನಿ. ಇಲ್ಲಿ ಯಾಕಪ್ಪ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರಾ? ಅಲ್ಲೇ ಇರೋದು ವಿಷಯ. ವಿಷಯ ಏನಪ್ಪಾ ಅಂದ್ರೆ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಸೆಟ್ ನಲ್ಲಿ ಇವತ್ತು ರಿಸೆಪ್ಷನ್ ಶೂಟ್ ನಡೀತಾ ಇದೆ. ನನ್ನ ರಿಸೆಪ್ಷನ್ ಕರೆದಿಲ್ಲ ಅಂದ್ರೂ ರಿಸೆಪ್ಷನ್ಗೆ ನಾನು ಬಂದಿದ್ದೀನಿ. ಬನ್ನಿ, ಯಾವೆಲ್ಲ ಆರ್ಟಿಸ್ಟ್ಗಳು ನಮ್ಮ ಜೊತೆ ಮಾತಾಡೋದಕ್ಕೆ ಸಿಗ್ತಾರೆ, ಹೇಗೆಲ್ಲ ರಿಸೆಪ್ಷನ್ ಶೂಟ್ ನಡೆಯುತ್ತೆ ಎಲ್ಲವನ್ನ ಈ ಒಂದು ಎಪಿಸೋಡ್ ನಲ್ಲಿ ನಾವು ನಿಮಗೆ ತೋರಿಸ್ತಿದೀವಿ. ಬನ್ನಿ. ಎಸ್, ಜೊತೆಯಲ್ಲಿ ಪುಟ್ಟಕ್ಕನ ಮಕ್ಕಳು, ಅಶ್ವಿನಿ ನಕ್ಷತ್ರ, ಹೀಗೆ ಸಾಕಷ್ಟು ಹಿಟ್ ಸೀರಿಯಲ್ಗಳನ್ನ ಕೊಟ್ಟಂತ ಆರೂರು ಜಗದೀಶ್ ಅವರು ಈಗ ಆದಿಲಕ್ಷ್ಮಿ ಪುರಾಣ ಜೊತೆಗೆ ನಿರ್ದೇಶನದ ಜೊತೆಗೆ ನಿರ್ಮಾಣದ ಹೊಣೆಯನ್ನ ಕೂಡ ಹೊತ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಆರೂರು ಜಗದೀಶ್ ಅವರೇ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಟೆಲಿಕಾಸ್ಟ್ ಆಗಿ ಸಾಕಷ್ಟು ದಿನಗಳು ಕಳೆದಿದೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಆ ರೆಸ್ಪಾನ್ಸ್ ನೋಡಿ ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗುತ್ತೆ. ಆಮೇಲೆ ಜನರ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಾಗ ನಮಗೆ ಅದೊಂಥರ ಎನರ್ಜಿ, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು, ಅವರು ಏನ್ ಕೇಳ್ತಾರೆ ಅದನ್ನ ನಾವು ಸೀರಿಯಲ್ ಅಲ್ಲಿ ಕೊಡಬೇಕು ಅಂತ ಅನ್ಸುತ್ತೆ. ಖುಷಿ ಆಗುತ್ತೆ ನಮ್ಗೆ. ಅಶ್ವಿನ್ ನಕ್ಷತ್ರ ಇರ್ಬೋದು, ಜೊತೆಲಿ ಇರ್ಬೋದು, ಸಾಕಷ್ಟು ಹಿಟ್ ಸೀರಿಯಲ್ಗಳನ್ನ ಕೊಟ್ಟಂತವ್ರು. ಒಂದೊಂದು ಸೀರಿಯಲ್ಗೆ ಒಂದೊಂದು ರೀತಿಯ ಚಾಲೆಂಜ್ ನ ನೀವು ಫೇಸ್ ಮಾಡ್ಬೇಕಾಗುತ್ತೆ. ಸೊ ಈ ಸೀರಿಯಲ್ಗೆ ನೀವು ಫೇಸ್ ಮಾಡಿದಂತ ಚಾಲೆಂಜ್ ಏನು ಅಂತ? ಈ ಆದಿಲಕ್ಷ್ಮಿ ಪುರಾಣನ ಬೇರೆಯವ್ರು ಮಾಡ್ತಾ ಇದ್ರು. ನಾನೀಗ 82ನೇ ಎಪಿಸೋಡಿಂದ ಅದು ನಾನು ಮಾಡ್ತಾ ಇದ್ದೀನಿ. ಚಾಲೆಂಜ್ ಈಗ ತಗೋತಾ ಇದ್ದೀನಿ. ಅಂದರೆ ಇಷ್ಟು ದಿನದ ಒಂದು ಪ್ರೋಸೆಸ್ ಇದ್ರೆ ಈಗ ನನ್ನ ಮೇಲೆ ಚಾನಲ್ಲು ನಂಬಿಕೆ ಇಟ್ಟು ಇವರೇನೋ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಆ ನಂಬಿಕೆ ಉಳಿಸ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಜೊತೆಗೆ ನನಗೆ ಆಡಿಯನ್ಸ್ ಜೊತೆಗೆ ಏನು ಕನೆಕ್ಷನ್ ಇದೆ, ಅವ್ರ ಜೊತೆಗೆ ಒಂದು ಕನೆಕ್ಟಿವಿಟಿ ಏನಿದೆ ಅದನ್ನು ಖಂಡಿತವಾಗಿಯೂ ಬಳಸ್ಕೊಂಡು ಚೆನ್ನಾಗಿ ಮಾಡಿಕೊಂಡು, ಅಂದರೆ ಪ್ರತಿ ಸೀರಿಯಲ್ಲು ಕೂಡ ನಮ್ಮ ಕ್ಯಾರೆಕ್ಟರ್ಗಳನ್ನು, ನಮ್ಮ ಕಲಾವಿದರನ್ನು, ನಮ್ಮ ಸೀರಿಯಲ್ನ ಹೆಸರು ಹೇಳಿ ಜನ ಕರೆದಾಗ ತುಂಬ ಖುಷಿ ಆಗುತ್ತೆ. ಅದಕ್ಕಿಂತ ದೊಡ್ಡ TRP ರೇಟಿಂಗ್ ಎಲ್ಲ ನಮಗೆ ಬೇಡ. ಅಂದರೆ ಜನನ ಮಾತಾಡಿಸ್ತಾರೆ, ಜನ ನಮ್ಮ ಆರ್ಟಿಸ್ಟನ್ನ ಗುರ್ತಿಡಿತಾರೆ, ನಮ್ಮವರು ಅಂತಾರೆ. ಆಮೇಲೆ ನಮ್ಮ ಕಲಾವಿದರನ್ನ ಅವ್ರ ಮನೆ ಮಕ್ಳ ಥರ ನೋಡ್ಕೊತಿರ್ತಾರಲ್ಲ. ಈ ಕ್ಯಾರೆಕ್ಟ್ರು ಆದಿ ಅಂತ ಇರ್ಬೋದು, ನಮ್ಮ ಮನೆ ಮಗ ಅಪ್ಪ. ಲಕ್ಷ್ಮಿ ಇರ್ಬೋದು, ನಮ್ಮ ಮನೆ ಮಗಳು. ಸಂಜೀವ ನಮ್ಮ ಮನೇಲಿ ಇನ್ನೊಬ್ಬ ಸದಸ್ಯ. ಅಮೃತ ನಮ್ಮ ಮನೆ ಸೊಸೆ. ಅಂದ್ರೆ ಈ ತರ ಅನ್ಕೊಂಡ್ಬಿಟ್ರೆ ನಮ್ಮ ಸೀರಿಯಲ್ ಹಿಟ್ ಅಂತ ಅರ್ಥ. ಆ ತರದಲ್ಲಿ ಒಂದು ಕಥೆಯಾಗಿ ಅದರ ಕಂಟೆಂಟ್ ಆಗಿ ಆಮೇಲೆ ಪಾತ್ರವನ್ನು ನಿಭಾಯಿಸೋರ ಜೊತೆಗೆ ನಮ್ದು ಎಫರ್ಟು, ಚಾನಲ್ ಅವ್ರ ಎಫರ್ಟು, ಇಡೀ ಟೀಮ್, ಓಲ್ಡ್ ಟೀಮ್ ಒಂದು ಎಫರ್ಟ್ ಆಗಿ ಇದನ್ನ ಒಂದು ಅತ್ಯುತ್ತಮ ಸ್ಥಾನದಲ್ಲಿ, ಅಂದ್ರೆ ಟಾಪ್ ಸೀರಿಯಲ್ಗಳ ಜೊತೆಗೆ ಇದು ನಿಲ್ಬೇಕು, ಚೆನ್ನಾಗಿರ್ಬೇಕು, ಜನ ನೋಡ್ಬೇಕು, ಈಗಲೇ ಚೆನ್ನಾಗಿದೆ, ಇನ್ನಷ್ಟು ಚೆನ್ನಾಗಿ ಮಾಡೋಣ ಅನ್ನೋ ತರದಲ್ಲಿ ಒಂದು ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇದ್ವಿ. ಆಸ್ ಎ ಡೈರೆಕ್ಟರ್ ಆಗಿ ಆರ್ಟಿಸ್ಟ್ ಅನ್ನ ನೀವು ಚೂಸ್ ಮಾಡೋ ರೀತಿ ಹೇಗಿರುತ್ತೆ ಅಂತ, ಆ ಪ್ರೊಸೆಸ್ ಎಲ್ಲ ಹೆಂಗಿರುತ್ತೆ ಅಂತ? ಆಕ್ಚುಲಿ ನಮಗೆ ಮದುವೆ ಆಗ್ಬೇಕು ಅಂದ್ರೂ ನಾವು ಅಷ್ಟೊಂದು ಹೆಣ್ಮಕ್ಳನ್ನ ನೋಡಿರಲ್ಲ ಅಥವಾ ಹುಡುಕಲ್ಲ. ಇಲ್ಲಿ ಒಂದು ಕ್ಯಾರೆಕ್ಟ್ರು, ಅಂದ್ರೆ ಒಂದು ಪಾತ್ರ ಅಂತ ಒಂದು ಸೀರಿಯಲ್ಗೆ ಒಂದು ಕತೆಗೆ ಇದ್ದಾಗ ಆ ಪಾತ್ರಕ್ಕೆ ಒಂದು ಮುಖ ಅಂತ ಬೇಕು. ಆ ಮುಖಕ್ಕೆ ಒಂದು ಗುಣ, ನಡತೆ, ಅದೊಂದು ಚೌಕಟ್ಟಿರುತ್ತೆ. ಅಂಥದ್ದೇ ಮುಖಗಳು ಸಿಗಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹುಡುಕಾಡ್ತೀವಿ, ಎಲ್ಲೋ ಮ್ಯಾಚ್ ಆಗುತ್ತೆ. ಅದನ್ನ ಆ ಥರದಲ್ಲಿ ಸೆಲೆಕ್ಷನ್ಗಳು ನಡೀತದೆ. ಅಂದ್ರೆ ಚಾನಲ್ ಕಡೆಯಿಂದನೂ ಆಗುತ್ತೆ, ನಮ್ಮ ಕಡೆಯಿಂದನೂ ಆಗುತ್ತೆ. ಅಂದ್ರೆ ಪಾತ್ರಕ್ಕೆ ಮ್ಯಾಚ್ ಆಗಬೇಕು. ಹಂಗಿದ್ದಾಗ ಮಾತ್ರ ಆ ಕ್ಯಾರೆಕ್ಟರ್ ಆಗಿ ಕೂರಕ್ಕೆ ಸಾಧ್ಯ ಆಗೋದು. ಆ ಥರದಲ್ಲಿ ಸೆಲೆಕ್ಷನ್ ನಡೀತದೆ. ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಏನಾಗ್ತಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ರೀಲ್ ಸ್ಟಾರ್ಗಳೇ ಲೈಕ್ ಸೀರಿಯಲ್ ಅಲ್ಲಿ ಅವ್ರನ್ನ ಕಾಸ್ಟ್ ಮಾಡೋದು ಈ ತರ ಆಗ್ತಾ ಇದೆ. ಸೊ ನಿಮ್ಮ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ರೆ ಲೈಕ್ ಹಳೆ ಸೀರಿಯಲ್ ಅಲ್ಲಿ ಯಾರು ಮಾಡಿದಾರೆ ಅದೇ ಅವರೇ ಕಂಟಿನ್ಯೂ ಆಗ್ತಾ ಇದ್ದಾರೆ ಈ ಸೀರಿಯಲ್ ಅಲ್ಲಿಗೆ, ಯಾಕೆ ಅಂತ? ನಾವು ಕಲಾವಿದ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಸಾಕಷ್ಟು ಕಷ್ಟಗಳನ್ನ ಪಟ್ಟು ಇಲ್ಲಿ ಬಂದು ನಿಲ್ಬೇಕು ಅನ್ನೋದು ಅವರ ಪರಿಶ್ರಮ, ಅವ್ರ ಕಷ್ಟ. ಅವ್ರನ್ನ ಯಾರನ್ನ ಕೇಳಿದ್ರೆ ಅವರಿಗೆ ಗೊತ್ತಿರತ್ತೆ. ಇವತ್ತು ಏನ್ ಗೊತ್ತಾ, ಟಕ್ಕಂತ ಆಕಾಶಕ್ಕೆ ಏನಿಡ್ಬೇಕು, ಹತ್ಬೇಕು, ಚಂದ್ರ, ಸೂರ್ಯ, ತಾರೆ ಅದನ್ನೆಲ್ಲ ಬಳಸ್ಕೋಬೇಕು, ಅದ್ರ ಮೇಲೆಲ್ಲ ಓಡಾಡ್ಬೇಕು ಅಂತ ಕನ್ಸು. ಆ ಕನ್ಸುಗಳು ಏಕ್ದಮ್ ಕ್ಷಣಿಕ ಅಂತ ಅನ್ಕೋತೀನಿ. ಇಲ್ಲಿ ರೀಲ್ಸ್ ಮಾಡೋರಿಗೂ ಅವರಲ್ಲಿ ಟ್ಯಾಲೆಂಟ್ ಇದ್ರೆ ಖಂಡಿತ ಅವರು ಮುಂದುವರಿಬೋದು. ಇದು ಹಾಬಿ, ಒಂದು 4 ದಿನಕ್ಕೆ ಅನ್ಕೊಂಡು ಯಾರು ಬರ್ತಾರೆ, ಇದು ಯಾವತ್ತೂ ನಿಲ್ಲಲ್ಲ. ಇದು ಅಂದ್ರೆ ಅವ್ರು ಸಸ್ಟೈನ್ ಆಗಲ್ಲ. ಯಾಕಂದ್ರೆ ಹಳೆ ಕಲಾವಿದರು ಕೂಡ ಕಲಾವಿದರಲ್ವಾ, ಇದನ್ನೇ ಒಂದು ಜೀವನ ಅನ್ಕೊಂಡು ಬಂದಿರ್ತಾರೆ. ಅವರನ್ನ ನಾವು ಬಳಸ್ಕೊಂಡ್ರೆ ಒಂದು ನಮಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಆಕ್ಟಿಂಗ್ ಮಾಡುವಾಗ ನಾವು ಜಾಸ್ತಿ ಹೇಳ್ಕೊಡ್ಬೇಕಂತೇನಿಲ್ಲ. ಅವರೇ ಇಂಪ್ರೂವೈಸೇಷನ್ ಮಾಡಿಕೊಂಡು ಅವರಿಂದ ಏನೋ ಒಂದು ಔಟ್ಪುಟ್ಟನ್ನು ಅಲ್ಲಿ ಕೊಡ್ತಾರೆ. ಅದನ್ನು ನಮಗೆ ಚೆನ್ನಾಗಾಗತ್ತೆ. ಆಮೇಲೆ ಅವರು ನಡಿಬೇಕು, ಅವ್ರ ಜೀವನ ನಡಿಬೇಕು, ಅವ್ರ ಮನೆ ಸಂಸಾರ ಇವೆಲ್ಲವೂ ಇರುತ್ತಲ್ಲ, ಇವೆಲ್ಲವೂ ಟೋಟಲ್ ಕನ್ಸಿಡರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ ಇಂಡಸ್ಟ್ರಿ ಅನ್ನೋದು
ಸಣ್ಣದು ಕುಟುಂಬ, ಇರೋದೇ ನಾವುಗಳು. ನಾವು ಒಬ್ರಿಗೊಬ್ರು ಆಗದೆ ಇದ್ರೆ ನಮ್ಗೆ ಇನ್ಯಾರೂ ಆಗಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಆದಿಲಕ್ಷ್ಮಿ ಸೀರಿಯಲ್ ಇಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ವೀಕ್ಷಕರು ಅಂತ? ಎಂಟರ್ಟೈನ್ಮೆಂಟ್ 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 ಅಷ್ಟೇ. ನೆಕ್ಸ್ಟ್ ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ನೋಡ್ಬೋದು? ಟ್ವಿಸ್ಟು ಟರ್ಮ್ಸು ಸೀರಿಯಲ್ಗಳಲ್ಲಿ ತಿಂಗಳಿಗೊಮ್ಮೆ ಹಾಗೆ ಆಗತ್ತೆ. ಅದನ್ನ ನಾನು ಈಗಲೇ ಹೇಳ್ಬಿಟ್ರೆ ಕತೆ ನೋಡೋರಿಗೆ ಮಜಾ ಇರಲ್ಲ. ನಾವು ಮಾಡಿ ತೋರಿಸ್ತೀವಿ, ಕೆಲಸ ಮಾಡಿ ತೋರಿಸ್ತೀವಿ. ನೀವು ಲೈಕ್ ನಿಮ್ಮ ಸೀರಿಯಲ್ ಎಲ್ಲ ಇವಾಗ ಕೇಳಿರ್ತೀರ ನೀವು ಕೂಡ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ. ಸೊ ನಿಮಗೆ ಬಂದಂತ ಒಂದು ಒಳ್ಳೆ ರೆಸ್ಪಾನ್ಸ್ ಅಂದ್ರೆ ಏನು ಅಂತ? ನಾನು ಕೇಳಿದ್ದು ನಮ್ಮ ಅಮ್ಮನನ್ನ, ಸೀರಿಯಲ್ ಆದಿಲಕ್ಷ್ಮಿ ಹೇಗಿದೆ ಅಂತ ಕೇಳಿದಾಗ ತುಂಬ ಚೆನ್ನಾಗಿದೆ, ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಹಾಗೆ ನನಗೆ ತುಂಬ ಪುಟ್ಟಕ್ಕ ಅವರೆಲ್ಲ ನನ್ನ ಅಮ್ಮಂದ್ರು. ನಾನು ಬಂದ್ಮೇಲೆ ಒಂದು ಹೋಪ್ ಇಟ್ಟಿರ್ತಾರೆ ಅದು ಇನ್ನೂ ಚೆನ್ನಾಗಾಗತ್ತೆ ಅಂತ. ಹಾಗಾಗಿ ತುಂಬ ಜನ ನೋಡ್ತಿದ್ದಾರೆ, ಕ್ಯಾರೆಕ್ಟರ್ಗಳು ಇಷ್ಟ ಆಗಿವೆ. ಅದನ್ನು ನಾನು ಬಂದು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟು. ಆ ರೆಸ್ಪಾನ್ಸಿಬಿಲಿಟಿನ ಚಾನಲ್ ಕೂಡ ನನ್ನ ಮೇಲೆ ಇಟ್ಟಿದೆ. ಈಗ ನಿಮ್ಮ ವಾಹಿನಿಯಿಂದ ಜನಕ್ಕೆ ಗೊತ್ತಾದಾಗ ಜನ ಕೂಡ ಆ ಎಕ್ಸ್ಪೆಕ್ಟೇಷನ್ನು ರೆಸ್ಪಾನ್ಸಿಬಿಲಿಟಿಯನ್ನು ನನ್ನ ಶೋಲ್ಡರ್ ಮೇಲೆ ಇಡ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ವೀಕ್ಷಕರು ಇದ್ರೆ ನಾವು, ವೀಕ್ಷಕರು ಇಲ್ಲ ಅಂದರೆ ನಾವು ಇಲ್ಲ. ಇವತ್ತು ನಮ್ಮ ಇಷ್ಟು ಕಲಾವಿದರ ತಂಡ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಇವರೆಲ್ಲ ವೀಕ್ಷಕರು ನಮ್ಮ ಸೀರಿಯಲ್ ನೋಡಿ ಕೊಟ್ಟಿರೋದ್ರಿಂದ ನಾವು ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷಗಳ ಕಾಲ ಇರೋಕ್ಕೆ ಸಾಧ್ಯ ಆಯಿತು. ಹಾಗೆ ಮುಂದಕ್ಕೂ ಕೂಡ ಅವರಿಗೂ ಅಷ್ಟೇ, ಅವರಿಗೆ ನಾವು ಹರ್ಟ್ ಮಾಡಲ್ಲ. ಸೀರಿಯಲಲ್ಲಿ ಅವ್ರಿಗೆ ಏನು ಬೇಕು ಅದನ್ನು ಕೊಡ್ತೀವಿ. ಅವ್ರು ನಮ್ಮ ಜೊತೆ ನಿಲ್ಲಬೇಕು, ನಮ್ಮ ಸೀರಿಯಲ್ನ ನೋಡಬೇಕು. ಅವ್ರು ನೋಡ್ತಾ ಇದ್ರೆ ನಮಗೊಂದು ಅದೇ ಎನರ್ಜಿ, ಆ ಎನರ್ಜಿಯಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ವೀಕ್ಷಕರು ನಮ್ಮ ಜೊತೆಗಿರಿ, ಆದಿಲಕ್ಷ್ಮಿನ ಡೈಲಿ ನೋಡಿ ಅಂತ ಕೇಳ್ಕೊತೀನಿ. ಸರ್, ಇನ್ನೊಂದು ನಾನು ಈ ಪ್ರಶ್ನೆ ಕೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಮೊದಲೆಲ್ಲ ಹೆಂಗಿರ್ತಿತ್ತಂದ್ರೆ 3000 ಎಪಿಸೋಡನ್ನ ದಾಟಿದಂತ ಸೀರಿಯಲ್ ಕೂಡ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಸೀರಿಯಲ್ ಅರ್ಧಕ್ಕೆ ಸ್ಟಾಪ್ ಆಗ್ತಾ ಇದೆ. ಏನಕ್ಕಿರ್ಬೋದು, ರೀಸನ್ ಏನು ಅಂತ? ಒಂದು, ನಾವು ಕತೆ ಚೆನ್ನಾಗಿ ಮಾಡಲ್ಲ ಅಂದರೆ ಮೆಂಟಲಿಟಿ ಚೇಂಜ್ ಆಗ್ತಾ ಇರುತ್ತೆ. ಈಗ ಮನೆಯಲ್ಲಿ ನಾವು ಮಾತಾಡುವಾಗಲೂ ಯಾರೋ ಏನು ಹೇಳಿದಾಗ ಪಾಯಿಂಟಿಗೆ ಬಾಪ, ಲ್ಯಾಗ್ ಮಾಡೋಣ, ವಿಷಯ ಏನಿದೆಯೋ ನೇರ ವಿಷಯಕ್ಕೆ ಬಂದು ಹೇಳು ಹೋಗು ಅಂತ ಹೇಳ್ತೀವಿ. ಸೇಮ್ ಥಿಂಗ್, ಕಂಟೆಂಟ್ ಸ್ಪೀಡ್ ಆಗಬೇಕು. ಜನಕ್ಕೆ ಪೇಷನ್ಸ್ ಲೆವೆಲ್ ಇಲ್ಲ ಹಿಂದಿನ ಥರ. ಈಗ ಏನಪ್ಪ ಟಕ 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 ಅಂತ ಮುಗಿಸು ಹೋಗು ಅಂತ, ಆ ಸ್ಪೀಡಲ್ಲಿ ಕೊಡೋದ್ರಲ್ಲಿ ನಾವು ಎಡುವುದಾಗ ಅದಕ್ಕೆ TRP ಬರಲ್ಲ, ಮಾರ್ಕೆಟಿಂಗಲ್ಲಿ ಇಶ್ಯೂ ಆಗುತ್ತೆ, ಹಾಗಾಗಿ ಸ್ಟಾಪ್ ಆಗುತ್ತೆ. ಆಮೇಲೆ OTT ಬಂದಿದೆ, ವೆಬ್ ಸೀರೀಸ್ಗಳು, ಸಿನಿಮಾಗಳು ನೀವು ಮೊಬೈಲಲ್ಲೇ ಕೂತ್ಕೊಂಡು ನೋಡ್ಬೋದು. ನೀವು TVಯಲ್ಲಿ ಬಂದು ನೋಡಬೇಕು ಅಂದರೆ ನಾವು ಅಷ್ಟು ಚೆನ್ನಾಗಿ ಮಾಡಿದ್ರೆ ಮಾತ್ರ TVಯಲ್ಲಿ ಬಂದು ನೋಡ್ತಾರೆ. ಇಲ್ಲಾಂದರೆ ಹಿಂಗೆ ನೋಡ್ತಾರೆ, ಒಂದು ರೀಲ್ಸ್ ಹೀಗೆ ನೋಡ್ತಾರೆ, ಅಥವಾ ಒಂದು ಪ್ರೊಮೋ ಹಿಂಗೆ ಟೀಸರ್ ಯಾವುದೋ ನೋಡ್ತಾರೆ, ಔಟ್ ಅಲ್ಲೇ ರಿಸಲ್ಟ್ ಅಲ್ಲೇ ಹೇಳ್ಬಿಡ್ತಾರೆ. ಹಾಗಾಗಿ ಕಾಂಪಿಟೇಷನ್ ಇದೆ. ನಾವು ಕಂಟೆಂಟನ್ನು ಚೆನ್ನಾಗಿ ಕೊಟ್ಟರೆ ಖಂಡಿತ ಜನ ನೋಡ್ತಾರೆ. ಕಾಂಪಿಟೇಷನ್ ಇರಲೇಬೇಕಲ್ಲ ಮೇಡಮ್. ಅಂದರೆ OTT ಇವೆಲ್ಲ ಬಂದಿದ್ದರಿಂದ ನೆಕ್ಸ್ಟ್ OTTನೇ ಅನಿಸುತ್ತೆ. ಇದು ಒಂದು ಮಧ್ಯದ ಜರ್ನಿ ಹಿಂಗೆ ನಡೀತಾ ಇದೆ, ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಸೀರಿಯಲ್ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಆರೂರು ಜಗದೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಕೀರ್ತಿ, ಕರ್ನಾಟಕ ನ್ಯೂಸ್ ಬಿಟ್ ಬೆಂಗಳೂರು. ಎಸ್, ಅವ್ರ ಮನೆ ಪುರಾಣ, ಇವ್ರ ಮನೆ ಪುರಾಣ, ಎಲ್ಲರ ಮನೆ ಪುರಾಣ ನೀವು ಕೇಳಿರ್ತೀರ. ನಾನಿವತ್ತು ಬಂದಿರೋದು ಆದಿಲಕ್ಷ್ಮಿ ಪುರಾಣ ಬಗ್ಗೆ ಮಾತಾಡೋದಕ್ಕೆ. ಆದಿಲಕ್ಷ್ಮಿ ಪುರಾಣ ಅಂದ್ರೆ ಆದಿ ಮತ್ತೆ ಲಕ್ಷ್ಮಿ ಇರ್ಲೇಬೇಕಲ್ಲ. ಸದ್ಯಕ್ಕೆ ನಮ್ಮ ಜೊತೆ ಇಬ್ರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಇಬ್ರು, ಹೇಗಿದ್ದೀರಾ? ಹಾಯ್, ನಾವಿಬ್ರು ಸೂಪರ್ ಆಗಿದ್ದೀವಿ. ನೀವು? ನಾನು ಚೆನ್ನಾಗಿದ್ದೀನಿ. ನೀವು ನೋಡೋದಕ್ಕೆ ಸೂಪರ್ ಆಗಿ ಇಬ್ರು ಕಾಣಿಸ್ತಾ ಇದ್ದೀರಾ, ಇನ್ನೇನು ಹೇಳೋದು. ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಇವಾಗ ಸ್ಟಾರ್ಟ್ ಆಗಿ ಸಾಕಷ್ಟು ದಿನಗಳು ಕಳೆದಿದೆ. ರೆಸ್ಪಾನ್ಸ್ ನೋಡಿ ಎಷ್ಟು ಖುಷಿ ಆಗ್ತಿದೆ? ಸಿಕ್ಕಾಪಟ್ಟೆ ಖುಷಿ ಇದೆ. ಯಾಕಂದ್ರೆ ನಮ್ಗೆ ಶುರು ಮಾಡಿದಾಗ ಬಂದಿದ್ದ ನಂಬರ್ಸ್ಗೂ ಇವಾಗಿನ ಬರ್ತಾ ಇರೋ ನಂಬರ್ಸ್ ಆ್ಯಂಡ್ ಇಂಟ್ರಾಕ್ಷನ್ಸ್, ನಮಗೆ ಸೋಷಿಯಲ್ ಮೀಡಿಯಲ್ಲಿ ಸಿಗ್ತಾ ಇರೋ ಅಂಥ ರಿವ್ಯೂಸ್ ಆಗಿರ್ಬೋದು, ಆ್ಯಂಡ್ ನಾವು ಎಲ್ಲಾದ್ರೂ ಹೋದಾಗ ಜನ ನಮ್ಮನ್ನು ಮಾತಾಡ್ಸೋದು, ಫೋಟೋ ತೊಗೊಳೋದು, ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ನಮ್ಮನ್ನು ರಿಸೀವ್ ಮಾಡಿದ್ದಾರೆ ಜನ. ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ನಮ್ಮಿಬ್ರನ್ನ ಇಷ್ಟು ನಮಗೆ ಸಿಕ್ಕಿರೋ ಸಪೋರ್ಟ್ ತುಂಬಾ ಸ್ಪೆಷಲ್. ಯಾಕಂದ್ರೆ ನಾವಿಬ್ರು ಮುಂಚೆ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಆಗಿ ಮಾಡ್ತಿದ್ದವ್ರು, ಈಗ ಲೀಡ್ಸ್ ಆಗಿ ನಿಂತಿದ್ದೀವಿ ಅಂದರೆ ಎಲ್ಲ ಅವ್ರ ಪ್ರೀತಿನೇ ಕಾರಣ. ಇಲ್ಲ, ತುಂಬಾನೇ ಖುಷಿ ಇದೆ. ಎಲ್ಲಿ ಹೋದ್ರು ಲಕ್ಷ್ಮಿ ಲಕ್ಷ್ಮಿ ಅಂತ ಗುರುತಿಸೋದಾಗಿರ್ಬೋದು, ಅಥವಾ ಆದಿಲಕ್ಷ್ಮಿ ಪುರಾಣ ಅಂತ ಹೇಳೋದು, ಕೂಗೋದು, ಅದನ್ನೆಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಸೊ ಇನ್ನೂ ಹೆಚ್ಚು ನಮ್ಮ ಕಡೆಯಿಂದ ಏನೇನಾಗುತ್ತೋ ಎಲ್ಲ ಕೊಡಬೇಕು, ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಅಥವಾ ನಮ್ದು ಎಫರ್ಟ್ಸ್ ಏನೇನಿದೆ ಇನ್ನ ಜಾಸ್ತಿ ಹಾಕಬೇಕು ಅಂತ ಅನ್ಸುತ್ತೆ ಅವ್ರ ಪ್ರೀತಿ ನೋಡಿದಾಗೆಲ್ಲ ಪ್ರತಿ ಸತಿ.
ಎಲ್ರು ಕೇಳೋದು ಒಂದೇ ಪ್ರಶ್ನೆ, ನೀವ್ ಯಾವಾಗ ಕಿತ್ತಾಡೋದ್ ನಿಲ್ಸ್ತೀರಾ ಅಂತ, ಯಾವಾಗ ನಿಲ್ಲಿಸ್ತೀರಾ? ನಾವು ಕಿತ್ತಾಡೋದು ನಿಲ್ಸೋದೇ ಇಲ್ಲ, 100% ಪಕ್ಕಾ ಟಕ. ಕಿತ್ತಾಟ ಅನ್ನೋದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ಸ್ ನಾವಿಬ್ರು. ನಿಮಗೆ ಯಾವಾಗ ಹಂಗಂದ್ರೆ ಪ್ರೀತಿ ಹುಟ್ಟತ್ತೆ, ಕಿತ್ತಾಡೋದ್ ನಿಲ್ಸಿ ಯಾವಾಗ ಪ್ರೀತಿ ಹುಟ್ಟತ್ತೆ ಅಂತ? ಪ್ರೀತಿನೂ ಹುಟ್ಟಲ್ಲ, ಕಿತ್ತಾಡೋದು ನಿಲ್ಸಲ್ಲ. ಕರೆಕ್ಟ್. ಅದೇ ಹೇಳದ್ನಲ್ಲ, ನಾವು ಪ್ರೀತಿ ಅನ್ನೋದು ನಮ್ಮಿಬ್ರ ಮಧ್ಯದಲ್ಲಿ ಎಲ್ಲೂ ಕಾಣಿಸೋದೇ ಇಲ್ಲ, ಎಕ್ಸ್ಪೆಕ್ಟ್ ಮಾಡ್ಬಿಡಿ. And ನನಗೀಗ ಸದ್ಯಕ್ಕೆ ಕಿತ್ತಾಡಕ್ಕೂ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಇವಳು ಮನೆ ಬಿಟ್ಟು ಆಚೆ ಹೋಗ್ಬಿಟ್ಟೆ ನನ್ನ ಜೀವನದಿಂದ ಹೋದ್ರೆ ಸಾಕಾಗಿದೆ. ನೋಡಿ, ಅದೇ ನನ್ಗೂ ಏನ್ ಇವ್ನ್ ಕಂಡ್ರೆ ಇಷ್ಟ ಇಲ್ಲ, ಇವನ್ ಜೊತೆಗಿರ್ಬೇಕಂತ ನನ್ಗೇನ್ ಇಂಟ್ರೆಸ್ಟ್ ಇಲ್ಲ. ಏನೋ ತಾತ ಹೇಳಿದಾರಲ್ಲ ಅಂತ ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಅಂತ ಮನೇಲಿ ರೂಮಲ್ಲಿ ಎಲ್ಲ ಇರ್ತಾ ಇರೋದು. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಅವ್ರ ಮಾತಿಗೆ ಇದೀನಷ್ಟೇ. ಬಟ್ ಇವನನ್ನೇ ಓಡಿಸ್ತೀನೋ ಅಥವಾ ನಾನೇ ಹೋಗ್ತೀನೋ ಗೊತ್ತಿಲ್ಲ, ನೋಡೋಣ. ಬಟ್ ಕಿತ್ತಾಡೋದಂತೂ ನಿಲ್ಸಲ್ಲ, ಅದಂತೂ ಯಾವ್ದೇ ಕಾರಣಕ್ಕೂ. ಬಟ್ ನಿಮ್ ಫ್ಯಾನ್ಸ್ ಎಲ್ಲ ಹೇಳ್ತಾರೆ ಇವ್ರು ಯಾವಾಗ ಕಿತ್ತಾಡೋದ್ ನಿಲ್ಸ್ತಾರೆ ಅಂತ, ಫ್ಯಾನ್ಸ್ ಎಲ್ಲ ಹೇಳ್ತಿದ್ದಾರೆ, ಏನ್ ಹೇಳ್ತೀರಾ? ಇಲ್ಲ, ಪ್ಲೀಸ್ ಎಕ್ಸ್ಪೆಕ್ಟ್ ಮಾಡಬೇಡಿ ನಾವು ಕಿತ್ತಾಡೋದನ್ನ ನಿಲ್ಲಿಸ್ತೀವಿ ಅಂತ. ಅದು ನಮ್ಮ ಕತೆ ಅಲ್ಲ. ಅದು ಆದಿಲಕ್ಷ್ಮಿ ಪುರಾಣ. ಆದಿಲಕ್ಷ್ಮಿ ಪುರಾಣ ಬೇಕು ಅಂತಂದ್ರೆ ನೀವು ಜಗಳನ ನೋಡ್ಲೇಬೇಕು. ಪುರಾಣ ಕರೆಕ್ಟ್, ಆ ಜಗಳನೇ ಒಂದ್ ದೊಡ್ಡ ಪುರಾಣ. ಓಕೆ, ಇವಾಗ ನೀವು ಆನ್ ದಿ ಆಫ್ ದಿ ಕ್ಯಾಮ್ರಾನು ಕಿತ್ತಾಡ್ಕೊಂತೀರಾ ಅಥವಾ ಹೆಂಗೆ? ಆಫ್ ಕ್ಯಾಮ್ರಾ ಅದು. ಆಫ್ ಕ್ಯಾಮ್ರಾ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಏನು ಕಿತ್ತಾಡೋಣ, ಅದೇ ಕಿತ್ತಾಡೋದು ಹೇಗೆ ಅಂತ ಪ್ರಿಪೇರ್ ಆಗ್ತಾ ಇರ್ತೀವಿ ಆಫ್ ಸ್ಕ್ರೀನ್ ಅಷ್ಟೇ. ನಾನೇನ್ ಅನ್ಕೊಂಡೆ, ನೀವು ಆಫ್ ದಿ ಕ್ಯಾಮ್ರಾನು ಕಿತ್ತಾಡ್ಕೊಂತಿದ್ರಲ್ಲ, ಅದಕ್ಕೆ ನಿಮ್ಗೇನು ಸ್ಕ್ರೀನ್ ಅಲ್ಲಿ ಅಷ್ಟು ಕಷ್ಟ ಅನ್ಸಲ್ಲ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ಪಾತ್ರ ಅಂತ ಬಂದಾಗ ನಾವ್ ಎಲ್ಲಾ ರೀತಿನೂ ಮಾಡ್ಬೇಕಾಗತ್ತೆ, ಹಂಗಂತ ಆಫ್ ಸ್ಕ್ರೀನ್ ನಾವ್ ಅದೇ ತರ ಇರ್ತೀವಿ ಅಂತ ಅಲ್ಲ. ಸೊ ಆನ್ ಸ್ಕ್ರೀನ್ ಏನ್ ಬೇಕೋ ಅದನ್ನ ಖಂಡಿತವಾಗ್ಲೂ ಪ್ರಿಪರೇಷನ್ಸ್ ಅಂತೂ ಆಫ್ ಸ್ಕ್ರೀನ್ ಅಲ್ಲಿ ಇದ್ದೇ ಇರುತ್ತೆ. ಓಕೆ, ಇವಾಗ ಆದಿಲಕ್ಷ್ಮಿ ಪುರಾಣ ಟೆಲಿಕಾಸ್ಟ್ ಆಗಿ ಒಂದ್ ಸ್ವಲ್ಪ ದಿನಗಳು ಕಳೆದಿದೆ, ಬಟ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನಿಮ್ಮನ್ನ ಒಂದು ಆದಿ ಅಂತ ಗುರುತಿಸಿದಾಗ ಜನ ಎಷ್ಟು ಪ್ರೌಡ್ ಫೀಲ್ ಆಗ್ತಿದೆ ಈ ಒಂದು ಸ್ಟೇಜ್ ಅಲ್ಲಿ ಅಂತ? ಅದೇ ನೀವು ಹೇಳ್ದಾಗೆ ಆಲ್ಮೋಸ್ಟ್ ಇನ್ನೇನು 100 ಎಪಿಸೋಡ್ಸ್ ರೀಚ್ ಆಗ್ತಾ ಇದೀವಿ. ಅಂಡ್ 100 ಎಪಿಸೋಡ್ಸ್ ರೀಚ್ ಆಗಕ್ ಮುಂಚೆನೆ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ನಮ್ಗೆ ಬಂದಿದೆ. ಸ್ಪೆಷಲಿ ನಮ್ಮ ಟೈಟಲಿಗೆ ಬಂದಿದೆ, ನಮ್ಮ ಪಾತ್ರಗಳಿಗೆ ಬಂದಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಅಂಡ್ ವೆರಿ ಪ್ರೌಡ್ ಮೂಮೆಂಟ್. ಥ್ಯಾಂಕ್ಸ್ ಟು ಝೀ, ಥ್ಯಾಂಕ್ಸ್ ಟು ನಮ್ಮ ಪ್ರೊಡಕ್ಷನ್. ಇನ್ನೊಂದೇ, ನಿಮಿಗೂ ಅಷ್ಟೇ ಲಕ್ಷ್ಮಿ ಅಂತ ನಿಮ್ಮನ್ನ ಜನ ಒಂದು ಗುರ್ತಿಸಿದಾಗ ನಿಮಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಅಂತ? ಇಲ್ಲ, ತುಂಬಾನೇ ಖುಷಿ ಆಗುತ್ತೆ. ಆಸ್ ಈ ಸೆಡ್, ನಾವು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದವರು ಇವಾಗ ಲೀಡ್ ಮಾಡ್ತಾ ಇದ್ದೀವಿ ಅಂದಾಗ, ಲೀಡ್ ಹೆಸರು ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲಾದ್ರೂ ಆಶಾ ಅಂತ ಕರೆದ್ರೆ ಬಹುಶಃ ತಿರುಗಲ್ವೇನೋ, ಲಕ್ಷ್ಮಿ ಅಂತ ಕರೆದ್ರೆ ಟಕ್ ಅಂತ ನನ್ನೇ ಕರೀತಿದ್ದಾರೆ ಅಂತ, ಅಷ್ಟು ಪಾತ್ರಕ್ಕೆ ನಾವು ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ. ಸೊ ಅದು ತುಂಬಾನೇ ಖುಷಿ ಕೊಡುತ್ತೆ. ಎಲ್ಲಾದ್ರೂ ನಮ್ಮನ್ನ ಗುರುತಿಸಿದಾಗ ಓಕೆ, ನಮ್ಮನ್ನ ಒಪ್ಕೊಂಡಿದ್ದಾರೆ ಜನ ಅನ್ನೋದು ಖುಷಿ ಕೊಡುತ್ತೆ. ನಾನು ಇವಾಗ ಫನ್ನಿ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಬೇಕು. ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಸೆಟ್ಟಿಗೆ ಯಾರು ಲೇಟ್ ಆಗಿ ಬರ್ತೀರಾ ಇಬ್ರಲ್ಲಿ? ಇಬ್ರಲ್ಲಿ ಯಾರು ಲೇಟ್ ಆಗಂತೂ ಬರಲ್ಲ, ಆದ್ರೆ ಬೇಗ ಆನ್ ಟೈಮ್ ಬರ್ತೀವಿ ಇಬ್ರುನು. ಬಟ್ ಇವ್ರು ಸ್ವಲ್ಪ ಬೇಗ ಬರ್ತಾರ ಅಷ್ಟೇ. ಓಕೆ, ಸೀರಿಯಲ್ ಸೆಟ್ಟಿಗೆ ಯಾರು ಚೆನ್ನಾಗಿ ರೆಡಿ ಹಾಕೊಂಡ್ ಬರ್ತಾರೆ? ನಿಜವಾಗ್ಲೂ ಸೀರಿಯಲ್ ಸೆಟ್ಗೆ ರೆಡಿ ಬರ್ತಾರೋ ಅಥವಾ ಶೂಟಿಂಗ್ಗೆ ಅಂದ್ರೆ ಸೀನ್ ಕ್ಯಾಮ್ರಾ ಮುಂದೆ ಡೈರೆಕ್ಟ್ ಆಗಿ ನಿಲ್ಲಕ್ ಬರ್ತಾರೋ ಗೊತ್ತಿಲ್ಲ. ಫುಲ್ಲು ಮ್ಯಾಚಿಂಗ್ ಔಟ್ಫಿಟ್ಸ್ ಹಾಕೊಂಡು ಫುಲ್ ಕಾರ್ಡ್ಸ್ ಎಲ್ಲ ಹಾಕೊಂಡು ಅವರೇ ಚೆನ್ನಾಗಿ ರೆಡಿ ಆಗಿ ಬರೋದು. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಸೆಟ್ಗೆ ಹೋದ್ರೆ ಸಾಕು ಅನ್ನೋ ತರ ನಾನು ಬಂದಿರ್ತೀನಿ. ಸರಿ, ಇವಾಗ ಸೆಟ್ ಅಲ್ಲಿ ಕುತ್ಕೊಂಡು ಯಾರು ನಿದ್ದೆ ಮಾಡ್ತಿರ್ತಾರೆ? ನಿದ್ದೆ ನಮ್ಮಿಬ್ರಲ್ಲಿ ಯಾರು ನಿದ್ದೆ ಮಾಡಲ್ಲ. ಸೀರಿಯಲ್ ಸೆಟ್ ಅಲ್ಲಿ ಕುತ್ಕೊಂಡು ಯಾರು ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡ್ತಿರ್ತಾರೆ? ರೀಲ್ಸ್ ಫೋನ್ ಯೂಸ್ ಮಾಡೋದು ತುಂಬಾ ಕಮ್ಮಿ ಕಂಪೇರೇಟಿವ್ಲಿ. ನಾನೇ ಯಾವತ್ತಾದ್ರೂ ಒಂದ್ಸಲ ಲೇಟ್ ಆಗಿ ಬಂದಿದ್ರೆ ಡೈರೆಕ್ಟರ್ ಜೊತೆ ಸುಳ್ಳು ಹೇಳಿದ್ಯಾ? ಇಲ್ಲ, ನಾವು ಲೇಟ್ ಆಗಿ ಬಂದಿರೋದೇ ತುಂಬಾ ಕಡಿಮೆ. ಬಂದ್ರು ಏನಾದ್ರು ರೀಸನ್ ಇರುತ್ತೆ ಅಂಡ್ ಆ ರೀಸನ್ ಕರೆಕ್ಟ್ ಆಗಿ ಹೇಳಿರ್ತೀವಿ ಅಷ್ಟೇ. ಹಂಗಾರೆ ಡೈರೆಕ್ಟರ್ಗೆ ನೀವು ಸುಳ್ಳು ಹೇಳೇ ಇಲ್ವಾ? ಇಲ್ಲ, ಆತರ ಯಾವತ್ತೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಇಲ್ಲ ಇಲ್ಲ, ಎಲ್ಲೂ ಹೇಳಿಲ್ಲ. ಬಹುಶಃ ನಾವು ಇಲ್ಲಿ ಅಂತಲ್ಲ, ಎಲ್ಲೂ ಹೇಳಿಲ್ಲ. ಯಾರು ಒಬ್ರಿಗೊಬ್ರು ಯಾರು ಜಾಸ್ತಿ ರೇಗಿಸ್ತೀರಾ ನೀವು? ಸ್ವಲ್ಪ ನಾನೇ ಅನ್ಸುತ್ತೆ. ಇವ್ರು ಸ್ವಲ್ಪ ಸೈಲೆಂಟಾ? ಸೈಲೆಂಟೇ ಆದ್ರೂ. ಹೌದಾ? ಅದೇ ಮಾತಾಡ್ತೀನಿ, ಇಲ್ಲ ಅಂತಲ್ಲ, ಸ್ವಲ್ಪ ಇಬ್ರು ಸೈಲೆಂಟೇ, ನಾವು ತುಂಬಾ ಮಾತಾಡಲ್ಲ. ಅದ್ರಲ್ಲಿ ಸ್ವಲ್ಪ ಇವ್ರು ರೇಗಿಸ್ತಾರೆ ಜಾಸ್ತಿ ಅಷ್ಟೇ. ಚೆನ್ನಾಗಿರುತ್ತೆ, ಯಾಕಂದ್ರೆ ಇಡೀ ನಾವು ಮನೆಗಿಂತ ಜಾಸ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸುಮಾರು 12 hours ಪ್ಲಸ್ ನಾವು ಸೆಟ್ಟಲ್ಲಿ ಇರ್ತೀವಿ. ಸುಮ್ಮನೆ ಮಾತಾಡ್ಸೆ ಸುಮ್ಮನೆ ಕುತ್ಕೊಳಕ್ ನಮಗೂ ಬೇಜಾರಾಗತ್ತಲ್ವಾ. ಸೊ ರೇಗ್ಸ್ತಾರೆ, ನಮಗೂ ಸ್ವಲ್ಪ ಮಜಾ ಮಾಡ್ಬೋದು.
ಹೌದೌದು ರೇಗಿಸ್ತಾರೆ. ನಾನು ಸ್ವಲ್ಪ ಅವಾಗ ಅವ್ರು ಹೇಳಿದ್ದೀನಿ ನಂಬ್ಕೊಂಡ್ಬಿಡ್ತೀನಿ. ಆಮೇಲೆ ಗೊತ್ತಾಗುತ್ತೆ ಅವರು ರೇಗಿಸಿದ್ರು ಅಂತ. ಸೊ ಈ ತರ ಎಲ್ಲ ಆಗ್ತಿರತ್ತೆ. ಫೈನಲ್ ಆಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಅದೇ ಹತ್ತತ್ರ 100 ಎಪಿಸೋಡ್ಸ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಈ 100 ಎಪಿಸೋಡ್ಸ್ 1000 ಆಗಲಿ 2000 ಆಗಲಿ, ನಿಮ್ಮ ಪ್ರೀತಿ ಹೀಗೆ ಇದ್ರೆ ನಮ್ಮ ಕಡೆಯಿಂದ ಕಾನ್ಸ್ಟೆಂಟ್ ಎಫರ್ಟ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಪ್ರತಿದಿನ ನಾವು ಏನು ಹೊಸದಾಗಿ ಮಾಡ್ಬೋದು, ಏನು ಡಿಫ್ರೆಂಟಾಗಿ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿಕೊಂಡೇ ನಾವು ಬರ್ತೀವಿ. ಸೊ ನಿಮ್ಮ ಪ್ರೀತಿ ಹೀಗೆ ಇರಲಿ. ಆ್ಯಂಡ್ ಕತೆ ಇಲ್ಲಿಂದ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ರಿಸೆಪ್ಷನ್ನಲ್ಲಿ ಮೇಜರ್ ಟ್ವಿಸ್ಟ್ಗಳಿದೆ. ಸೊ ಮಿಸ್ ಮಾಡದೆ ನೋಡಿ. ಹೌದು, ಖಂಡಿತ. ನೀವು ಲಕ್ಷ್ಮಿ ಲೈಫಲ್ಲಿ ಏನು ನಡೀತಾ ಇದೆ, ಇವಳು ಯಾಕೆ ಇಷ್ಟೊಂದು ನೋವಿದ್ರೂ ಖುಷಿಯಾಗಿ ಆರಾಮಾಗಿದ್ದಾಳಲ್ಲ ಅಂತ ಎಲ್ರಿಗೂ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಅದೆಲ್ಲದಕ್ಕೂ ನಿಮಗೆ ಈ ರಿಸೆಪ್ಷನ್ ನಂತರ ನಿಮಗೆ ಉತ್ತರ ಸಿಗುತ್ತೆ. ಸೊ ಲಕ್ಷ್ಮಿ ಲೈಫಲ್ಲಿ ಎಷ್ಟು ಗೊಂದಲಗಳಿದೆ, ಅವಳು ಏನೇನು ಹೋಗ್ತಾ ಇದ್ದಾಳೆ ಅದೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಟ್ವಿಸ್ಟ್ಗಳು ಗೊತ್ತಾಗುತ್ತೆ. ನನ್ನ ಅಮ್ಮನ ಬಗ್ಗೆ ಅಥವಾ ನನ್ನ ಅಪ್ಪ ಅಮ್ಮ ಯಾರು, ನಾನು ಯಾರ ಮನೆಯವಳು, ಅದೆಲ್ಲ ಸ್ವಲ್ಪ ತುಂಬ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಸೊ ಮಿಸ್ ಮಾಡದೆ ಎಲ್ಲ ಎಪಿಸೋಡ್ಸ್ಗಳನ್ನ ನೋಡಿ. ಆ್ಯಸ್ ಈ ಸೆಡ್ 100 ಎಪಿಸೋಡ್ 1000 ಎಪಿಸೋಡ್ ಆಗಲಿ, ಇನ್ನೂ ಹೆಚ್ಚು ಎಪಿಸೋಡ್ಸ್ ಆಗಲಿ, ನೀವೆಲ್ಲದಕ್ಕೂ ಅದೇ ಥರ ಪ್ರೀತಿ ಕೊಡಿ ಅಂತ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಒಳ್ಳೇದಾಗಲಿ. ನಿಮ್ಮ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಇನ್ನಷ್ಟು ಯಶಸ್ಸು ಕಾಣಲಿ ಅಂತ ನಾವು ಈ ಮೂಲಕ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಆದಿ ಹಾಗೆಯೇ ಲಕ್ಷ್ಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಕೀರ್ತಿ, ಕರ್ನಾಟಕ ನ್ಯೂಸ್ ಬೀಟ್ ಬೆಂಗಳೂರು. ಎಸ್, ಇಷ್ಟೊತ್ತು ನೀವು ಆದಿ ಹಾಗೆಯೇ ಲಕ್ಷ್ಮಿ ಅವರ ಪುರಾಣ ಕೇಳಿದ್ರಿ. ಈಗ ಅಮೃತ ಹಾಗೆಯೇ ಸಂಜೀವ್ ಅವರ ಪುರಾಣ ಹೇಳೋ ಸಮಯ. ಬನ್ನಿ, ಅವರೇ ನಮ್ಮ ಜೊತೆ ಇದ್ದಾರೆ. ಬನ್ನಿ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಅಮೃತ, ಹಾಯ್ ಸಂಜೀವ್ ಅವರೇ, ಹೇಗಿದ್ದೀರಾ? ಹಾಯ್, ಸೂಪರ್ ಆಗಿದ್ದೀವಿ. ಹೊಸದಾಗಿ ಮದ್ವೆ ಆಗಿದ್ದೀರಾ, ಹೇಗಿದೆ ಮದ್ವೆ ಜೀವನ ಅಂತ? ಮದುವೆ ಜೀವನ ಇನ್ನೂ ಶುರು ಆಗ್ಬೇಕು. ಸೊ ಈಗಲೇ ಏನು ಹೇಳಕ್ಕಾಗಲ್ಲ, ಬಟ್ ನಡೀತಿದೆ. ಅವ್ರನ್ನ ಒಲಿಸುವಂತ ಒಂದು ಪ್ರಯತ್ನದಲ್ಲಿ ನಾನಿದ್ದೀನಿ. ಇವ್ರು ಬೇರೆ ಏನೋ ಪ್ಲಾನ್ ಹಾಕೊಂಡಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಕಡೆಯಿಂದ ಪ್ರಯತ್ನ ಅಂತೂ ಅವ್ರನ್ನ ಒಲಿಸುವಂತ ಒಂದು ಪ್ರಯತ್ನ ನಡೀತಾನೆ ಇರುತ್ತೆ. ಇವ್ರು ಏನ್ ಬಾಂಬ್ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ, ನೋಡ್ಬೇಕು. ನಿಮ್ ಜೀವನ ಹೆಂಗಿದೆ, ಮದ್ವೆ ಜೀವನ? ಇಷ್ಟ ಇಲ್ಲದೆ ಬದುಕ್ತಾ ಇದ್ದೀನಿ. ನನ್ನ ಆಸೆ ಕನ್ಸುಗಳೇ ಬೇರೆ ಆಗಿತ್ತು. ಬಟ್ ಓಕೆ, ನೋಡೋಣ ಮುಂದೆ ಏನಾಗುತ್ತೆ. ನಾನು ಹೇಳಕ್ಕಾಗಲ್ಲ. ಈಗ ನನಗೆ ಇಷ್ಟ ಆಗುತ್ತೋ ಇಲ್ವೋ, ಇವ್ರು ನನ್ನ ಮನ್ಸನ್ನ ಒಲಿಸ್ತಾರೋ ಇಲ್ವೋ, ಅದನ್ನ ನೀವು ನೋಡ್ಲೇಬೇಕು, ಕಾದ್ ನೋಡ್ಬೇಕು. ಈಗ ನೋಡಿ, ರಿಸೆಪ್ಷನ್ ಶೂಟಿಂಗ್ ನಡೀತಾ ಇದೆ, ಅಲ್ಲಿಗೆ ನೀವು ಬಂದಿದ್ದೀರಾ. ನಿಮ್ದು ಏನ್ ಕೆಲಸ ಇಲ್ಲಿ? ನೀವು ಬರಲ್ಲ. ಬಂದಿದ್ದೀರಾ ಅಂದ್ಮೇಲೆ ಇಲ್ಲಿ ಏನೋ ಒಂದು ಮೇಜರ್ ಆಗುತ್ತೆ, ಟರ್ನ್ ಆಫ್ ಇವೆಂಟ್ಸ್ ಆಗುತ್ತೆ, ಅದಕ್ಕೋಸ್ಕರ ನೀವು ಬಂದಿದ್ದೀರಾ. ಸೊ ಒಂದು ಇಂಟರ್ವ್ಯೂ ನೋಡಿದಾಗ ಜನಗಳಿಗೂ ಗೊತ್ತಾಗುತ್ತೆ, ಓ ಏನೋ ಇದೆ, ಆದಿಲಕ್ಷ್ಮಿ ಪುರಾಣದಲ್ಲಿ ಏನೋ ಬರುತ್ತೆ, ಏನೋ ಕಾದಿದೆ ಅಂತ. ಹೌದು, ಖಂಡಿತವಾಗ್ಲೂ ಆ ರೀತಿ ಆದಂತಹ ಒಂದು ಸಿಚುವೇಶನ್, ಗೊಂದಲಕಾರಿ ಸಿಚುವೇಶನ್ ಬರುತ್ತೆ. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ 100% ಎಂಟರ್ಟೈನ್ಮೆಂಟ್ ಜನಗಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ಒಂದು ಪೋರ್ಷನ್, ಎಸ್ಪೆಷಲಿ ಈ ಒಂದು ಪೋರ್ಷನ್ ಇಷ್ಟ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗೂ ಇದೆ. ಕಾದ್ ನೋಡ್ಬೇಕು. ನೀವು ರೀಸೆಂಟ್ ಆಗಿ ಸೆಟ್ಗೆ ಜಾಯಿನ್ ಆದ್ರಿ, ಅಂದ್ರೆ ರೀಸೆಂಟ್ ಆಗಿ ಕ್ಯಾರೆಕ್ಟರ್ ರಿಪ್ಲೇಸ್ಮೆಂಟ್ ಆಗಿ ನೀವು ಬಂದ್ರಿ. ಹೆಂಗ್ ಅನಿಸ್ತಾ ಇದೆ ನಿಮಗೆ ಅಂತ? ತುಂಬಾ ಖುಷಿ ಆಗ್ತಾ ಇದೆ. ನಾನು ಎಷ್ಟೇ ಸೀರಿಯಲ್ ಮಾಡಿರ್ಬೋದು, ಏನೇ ಆದ್ರೂ ಫಸ್ಟ್ ಡೇ ಆಫ್ ಎನಿ ಸೀರಿಯಲ್ ನಾನು ತುಂಬಾ ನರ್ವಸ್ ಆಗೋಗ್ಬಿಡ್ತೀನಿ. ನಾನು ನರ್ವಸ್ ಆಗಿದ್ದೆ ಇಲ್ಲಿ ಬಂದಾಗ. ಬಟ್ ಹೀ ಆ್ಯಂಡ್ ದ ಡೈರೆಕ್ಟರ್ ಎಲ್ಲ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಆಲ್ ದ ಅದರ್ ಕೋ ಆ್ಯಕ್ಟರ್ಸ್ ಎಲ್ಲ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಆ್ಯಂಡ್ ಸಿನ್ಸ್ ದಿಸ್ ಇಸ್ ಔಟ್ ಆಫ್ ದ ಬಾಕ್ಸ್ ಕ್ಯಾರೆಕ್ಟರ್, ನಾನು ಮಾಡಿರೋದು ಎಲ್ಲ ಕ್ಯಾರೆಕ್ಟರ್ಸಲ್ಲೂ ಇದು ಡಿಫ್ರೆಂಟ್ ಆಗಿದೆ. ನರ್ವಸ್ ಆಗೇ ಆಗುತ್ತೆ, ಬಟ್ ತುಂಬ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಇವರೆಲ್ಲ. ಓಕೆ ಸರ್, ರೀಸೆಂಟ್ ಆಗಿ ಪಾತ್ರ ಅದೇ ಅಮೃತ ಅವ್ರು ಚೇಂಜ್ ಆದ್ರು. ಸೊ ನಿಮಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಯ್ತಾ? ಇಲ್ಲ, ನೋಡಿ, ನಾವೆಲ್ಲರೂ ಕಲಾವಿದ್ರು. ಓಕೆ, ಒಬ್ರು ಕಲಾವಿದ್ರು, ಅವ್ರು ಮುಂಚೆ ಆಕ್ಟ್ ಮಾಡ್ತಾ ಇದ್ದವರು ಕಲಾವಿದ್ರೆ, ಇವರು ಕಲಾವಿದ್ರೆ. ಒಬ್ರು ಕಲಾವಿದ್ರ ಜೊತೆ ಹೊಂದ್ಕೊಳ್ಳೋದು ಕಲಾವಿದರಿಗೆ ಏನು ಕಷ್ಟ ಆಗಲ್ಲ. ಪಾತ್ರದ ಒಂದು ಸೂಕ್ಷ್ಮತೆ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು, ಗೊತ್ತಾಗ್ಲಿಲ್ಲ ಅಂತಂದ್ರೆ ಡೈರೆಕ್ಟರ್ ಆಗಿರ್ಬೋದು, ಕೋ ಆಕ್ಟರ್ಗಳಾಗಿರ್ಬೋದು, ಅದನ್ನ ಹೇಳ್ಕೊಡ್ತಾರೆ. ಸೊ ಎಷ್ಟು ಬೇಗ ಅವ್ರು ಅದಕ್ಕೆ ಕೋಪ ಆಗ್ತಾರೆ, ಅಷ್ಟು ಎಲ್ಲರಿಗೂ ಈಸಿ ಆಗುತ್ತೆ ಕೆಲಸ ಮಾಡಕ್ಕೆ. ಆ ಒಂದು ಪಾತ್ರ ಹೇಗೆ ಮಾಡಬೇಕು ಅನ್ನೋದು ಅರ್ಥ ಆಗದೆ ಇದ್ದಾಗ ಸ್ವಲ್ಪ ಕಷ್ಟ. ಆ್ಯಂಡ್ ನಮ್ಮ ಸೀರಿಯಲ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಸ್ಪೂನ್ ಫೀಡಿಂಗ್ ಮಾಡೋಷ್ಟು ಟೈಮ್ ಇರಲ್ಲ. ಒಬ್ಬರು ಆ್ಯಕ್ಟರು ಪ್ರಿಪೇರ್ಡ್ ಆಗಿ ಬರಬೇಕು ಆ್ಯಂಡ್ ತುಂಬ ಬೇಗ ಗ್ರಾಸ್ಪ್ ಮಾಡಬೇಕು, ಪಾತ್ರ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದನ್ನು ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನನಗೇನು ಕಷ್ಟ ಆಗಲಿಲ್ಲ. ಅಮೃತ ಅವರಿಗೆ PhD ಮಾಡಬೇಕು ಅಂತ ತುಂಬಾ ಆಸೆ ಇದೆ, ಅದನ್ನ ನೆರವೇರಿಸ್ತೀರಾ ನೀವು? ಹೌದು, ಖಂಡಿತವಾಗ್ಲು. ಅಯ್ಯೋ, ನಾನು ಆಲ್ರೆಡಿ PhD ಫಾರ್ಮ್ ತಂದಿಟ್ಟಿದ್ದೀನಿ, ಇವ್ರು ನೋಡಿಲ್ಲ ಅಷ್ಟೇ. ನಾನು ಆಲ್ರೆಡಿ ಕಬರ್ಡಲ್ಲಿ ಇಟ್ಟಿದ್ದೀನಿ. ಇವ್ರು ಸೀರೆ ಇಡ್ಬೇಕಾದ್ರೆ, ಬಟ್ಟೆ ತೆಗಿಬೇಕಾದ್ರೆ ನೋಡ್ತಾರೆ ಅಂತ ನಾನು ಕಾಯ್ತಿದ್ದೀನಿ, ಬಟ್ ಇನ್ನೂ ನೋಡಿಲ್ಲ. ಇವಾಗ ಗೊತ್ತಾಯ್ತಲ್ಲ, ಇವಾಗ ನೋಡ್ತಾರೆ.
ಇವಾಗ ನೋಡ್- ಹಂಗಾಗಲ್ವ, ಅದ್ ಕಥೆಲ್ ಬರ್ಬೇಕದು, ಆಗಲ್ವಲ್ಲ? ಕಥೆಲ್ ಬಂದಾಗ ಮಾತ್ರ. ಬಟ್ ಇವಾಗ ಗೊತ್ತಾಯ್ತಲ್ಲ ಅಮೃತವ್ರಿಗೆ ಅಲ್ಲಿ ಇಟ್ಟಿರ್ತಾರೆ ಅಂತ. ಆಕ್ಟಿಂಗ್ ಆಗಲ್ಲ ಆಗಲ್ಲ ಆಸ್ ಡೈರೆಕ್ಟರ್ಸ್ ಸ್ಕ್ರಿಪ್ಟ್ ಅಲ್ಲಿ ಏನ್ ಬರ್ದಿರುತ್ತೋ ಅದನ್ನೇ ನಮಗೆ ಇಷ್ಟ ಬಂದಂಗೆಲ್ಲ ಮಾಡಕ್ಕಾಗಲ್ಲ ನಾವು. ಮ್ಯಾಮ್ ಸೀರಿಯಸ್ ನೋಟ್ ಅಂದ್ರೆ ಸಾಕಷ್ಟು ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ಲೈಕ್ ಕೆಲವ್ರನ್ನ ಹಳ್ಳಿಗಳಲ್ಲಿ ಇದು ಜಾಸ್ತಿ ನಡೀತಾ ಇರುತ್ತೆ. ಹೆಣ್ಮಕ್ಳಿಗೆ ಆಸೆ ಇರುತ್ತೆ PhD ಎಜುಕೇಶನ್ ಜಾಸ್ತಿ ಮಾಡಬೇಕು ಅನ್ನೋದು, ಬಟ್ ಮನೆಗಳಲ್ಲಿ ಬಿಡಲ್ಲ, ಬೇಗ ಮದುವೆ ಮಾಡ್ಕೊಡ್ತಾರೆ. ಬಟ್ ನೀವು ಅಂಥದ್ರಲ್ಲಿ ಒಂದು ಪಾಸಿಟಿವ್ ರೋಲ್ನ ಪ್ಲೇ ಮಾಡ್ತಾ ಇದ್ರೆ ಎಷ್ಟೋ ಜನರಿಗೆ ಮೋಟಿವೇಟ್ ಕೂಡ ಆಗ್ಬೋದು ಈ ಒಂದು ಪಾತ್ರ. ಸೊ ಅಂಥವ್ರಿಗೆ ನೀವು ಏನು ಹೇಳ್ತೀರಾ ಅಂತ? ಯಾವಾಗ್ಲೂ ಫಸ್ಟ್ ಆಫ್ ಆಲ್ ಹೆದರ್ಕೋಬಾರ್ದು. ನಿಮಗೆ ಏನ್ ಬೇಕು ಅನ್ನೋದನ್ನ ನೀವು ಒಳಗೆ ಸಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹೆಣ್ಮಕ್ಳು ಯಾರು ನಿಮ್ಮನ್ನ ಬಂದು ಕೇಳಲ್ಲ. ನಿಮ್ಗೆ ಅಂದ್ರೆ ಕೇಳಬಹುದು, ಕೆಲವು ಕಡೆ ಎಲ್ಲಿ ಈ ಥರದ್ ನಡೀತಿದ್ಯೋ ಅಲ್ಲಿ ಯಾರು ಬಂದು ನಿಮಗೆ ಕೇಳಲ್ಲ ನಿಮಗೆ ಏನಾಗಬೇಕು ಅಂತ. ಪಟ್ ಅಂತ ಮದುವೆ ಮಾಡಿಸ್ಬಿಡ್ತಾರೆ. ನಿಮ್ಮ ಡ್ರೀಮ್ಸ್ ಎಲ್ಲ ನೀವು ಒಂದು ಪಂಜರದೊಳಗೆ ಹಾಕಿ ಕೂಡಿಡ್ಬೇಕಾಗತ್ತೆ. ಅದಕ್ಕೆ ಹೆದರ್ಕೋಬಾರ್ದು. ನಿಮಗೆ ಏನು ಬೇಕು, ನಿಮ್ಗೆ ಏನು ಆಸೆ ಇದೆಯೋ ಅದು ನೀವು ಅದನ್ನ ಹೇಳ್ಕೊಳ್ಳೇಬೇಕು ಜನರ ಹತ್ರ ಅಥವಾ ನಿಮ್ಮ ಫ್ಯಾಮಿಲಿ ಹತ್ರ. ಸೊ ಐ ವಾಂಟ್ ಮೋರ್ ಗರ್ಲ್ಸ್ ಟು ಅಚೀವ್ ದರ್ ಡ್ರೀಮ್ಸ್, ಮೋರ್ ವಿಮೆನ್ ಟು ಅಚೀವ್ ದರ್ ಡ್ರೀಮ್ಸ್. ಎಲ್ಲ ಹೆಣ್ಮಕ್ಳು ಅವ್ರ ಡ್ರೀಮ್ಸ್ನ ಪೂರೈಸಬೇಕು. ಅದರಲ್ಲೂ ಮದುವೆ ಆಗೋಯ್ತು ಅಂದ್ಕೊಳ್ಳಿ, ಆವಾಗ ನಿಮ್ಮ ಹಸ್ಬೆಂಡ್ ಈ ಥರ ಹಸ್ಬೆಂಡ್ ಸಿಕ್ಕಿದ್ರೆ ಹೂ ವಿಲ್ ಸಪೋರ್ಟ್, ನಿಮ್ಮೆಲ್ಲ ಡ್ರೀಮ್ಸ್ನು ಸಪೋರ್ಟ್ ಮಾಡೋ ಥರ ಗಂಡ ಸಿಕ್ಕಿದ್ರೆ ಅವ್ರ ಹತ್ರನೂ ಹೇಳ್ಕೊಳ್ಳಿ. ಬಟ್ ನಿಮ್ಮ ಆಸೆನ, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿ. ಅಷ್ಟೇ ನಾನು ಹೇಳೋದು. ನೀವು ಯಾವ ರೀತಿ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದೀರಾ ಅಂತ? ಅದೇ ಪ್ರೀತಿ ಎಕ್ಸ್ಪ್ರೆಸ್ ಮಾಡಕ್ ನನಗೆ ಬರಲ್ಲ, ಯಾಕೆಂತಂದ್ರೆ ತುಂಬಾ ಸೌಮ್ಯವಾದಂತಹ ಕ್ಯಾರೆಕ್ಟರು. ಈಗೀಗ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಪ್ರಯತ್ನ. ಸೊ ನನ್ನ ಪ್ರೀತಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಒಂದು ಸೀಕ್ವೆನ್ಸ್ ಕೂಡ ನಾವು ಇವತ್ತು ಶೂಟ್ ಮಾಡ್ತಾ ಇದೀವಲ್ಲ ಅದರಲ್ಲಿದೆ. ಸೊ ಅದು ಬಹಳ ಚೆನ್ನಾಗಿದೆ. ಅಂದರೆ ಇವನಿಗೆ ಎಷ್ಟು ಭಯ ಆಗ್ತಿರುತ್ತೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅನ್ನೋದು ಇವನಿಗೆ ಗೊತ್ತಾಗದೆ ಎಷ್ಟು ಒದ್ದಾಡ್ತಿರ್ತಾನೆ. ಬಟ್ ಆದ್ರೂ ಕೂಡ ಪ್ರೀತಿ ಇದೆ, ತುಂಬ ಪ್ರೀತಿ ಇದೆ. ಬಟ್ ಕೆಲವರು ಇರ್ತಾರೆ ಗೊತ್ತಾ, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಪ್ರೀತಿ ಹೇಗೆ ಎಕ್ಸ್ಪ್ರೆಸ್, ಬಟ್ ಪ್ರೀತಿ ತುಂಬ ಇರುತ್ತೆ. ಸೊ ಆ ರೀತಿಯಾದಂಥ ಒಂದು ಪಾತ್ರ. ಸೊ ಸಂಜೀವ ಎಕ್ಸ್ಪ್ರೆಸ್ ಮಾಡ್ತಾನೋ ಇಲ್ವೋ, ಆ್ಯಂಡ್ ಎಕ್ಸ್ಪ್ರೆಸ್ ಮಾಡಿದಂತಹ ಪ್ರೀತಿನ ಅಮೃತ ಆಕ್ಸೆಪ್ಟ್ ಮಾಡ್ತಾಳೋ ಇಲ್ವೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈ ಹಿಂದೆ ಸೀತಾರಾಮ ಸೀರಿಯಲ್ಗೂ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ನಿಮಗೆ. ಸೊ ಈ ಒಂದು ಕ್ಯಾರೆಕ್ಟರ್ಗೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ ಅಂತ? ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೀತಾರಾಮ ಸೀರಿಯಲಲ್ಲಿ ಅಶೋಕನ ಪಾತ್ರ ಮಾಡಿದ್ನಲ್ಲ, ಅದಕ್ಕೆ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು. ಆ್ಯಂಡ್ ಈ ಒಂದು ಪಾತ್ರಕ್ಕೂ ಕೂಡ ನನಗೆ ತುಂಬ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಆ್ಯಂಡ್ ನನಗೆ ಒಂಥರ ಖುಷಿ ಆಗ್ತಿದೆ ಈ ಒಂದು ಪಾತ್ರ ಮಾಡ್ತಿರೋದು. ಸಂಜೀವ ಅನ್ನೋ ಒಂದು ಪಾತ್ರ ನೋಡಿ, ಒಂದು ಗೆಟಪ್ ಇಂದಾನೆ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಶುರು ಆಗ್ಬಿಡುತ್ತೆ. ಆ ಕನ್ನಡಕ ಆಗಿರ್ಬೋದು, ಆ ಶರ್ಟ್ ಆಗಿರ್ಬೋದು. ಸೊ ಆ ಒಂದು ಗೆಟಪ್ ಹಾಕಿದ ತಕ್ಷಣನೇ ಆ ಒಂದು ಸ್ಟೂಡಿಯಸ್ಸು ಸೌಮ್ಯತೆ ಅನ್ನೋದು ಶುರು ಆಗ್ಬಿಡುತ್ತೆ. ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬಂದ್ಬಿಡ್ತು. ಸೊ ಪ್ರತಿದಿನ ನಾನು ಆ್ಯಕ್ಟ್ ಮಾಡುವಾಗ ಸಂಜೀವ ಅನ್ನೋ ಒಂದು ಪಾತ್ರದಿಂದ ಹೊರಗಡೆ ಹೋಗಬಾರ್ದು, ಎಕ್ಸ್ಟ್ರಾ ಏನು ಮಾಡಬಾರ್ದು. ಈಗ ನಾನು ಇಂಟರ್ವ್ಯೂ ಮಾಡ್ತಿದ್ದೀನಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಬೇಜಾನ್ ಮಾತಾಡ್ತೀನಿ, ನಾನು ನಗ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಸಂಜೀವನ ಒಂದು ಪಾತ್ರದಲ್ಲಿ ಅದು ಬರಬಾರ್ದು, ಎಲ್ಲೂ ಕಾಣಿಸ್ಕೋಬಾರ್ದು. ಯಾಕೆಂತಂದ್ರೆ ಸಂಜೀವ ಅದಲ್ಲ. ಆ್ಯಂಡ್ ಸಂಜೀವ ಪಾತ್ರ ಮಾಡಬೇಕಾದ್ರೆ ಅದರಲ್ಲಿ ಅಶೋಕನೂ ಕಾಣಿಸ್ಕೋಬಾರ್ದು. ಸೊ ಅದು ನಮಗೆ ಒಂದು ಚಾಲೆಂಜು. ಸೊ ಆ ಒಂದು ನಿಟ್ಟಿನಲ್ಲಿ ಡೈಲಿ ಕೆಲಸ ಮಾಡಿಕೊಂಡು ಸಾಕ್ತಾ ಇದೀವಿ. ಪಾರು ಸೀರಿಯಲ್ ಅಲ್ಲಿ ನೆಗೆಟಿವ್ ಪಾತ್ರ ಮಾಡಿದ್ರಿ, ಎಷ್ಟೋ ಬೈಗಳನ್ನ ತಿಂದಿದ್ದೀರಾ ನೀವು ಕೂಡ, ಹೊರಗಡೆ ಜನ ಬೈದಿರೋದು ಇದೆ. ಇವಾಗ ಪಾಸಿಟಿವ್ ದಿಟ್ಟು ಅಪೋಸಿಟ್ ಕ್ಯಾರೆಕ್ಟರ್ ಅಂದ್ರೆ ಪಾಸಿಟಿವ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂತಾ ಇದೀರಾ. ಎಷ್ಟು ಚಾಲೆಂಜಿಂಗ್ ಅನ್ಸಿದೆ ಈ ಪಾತ್ರ ನೀವು ಒಪ್ಕೊಳ್ಳೋದಕ್ಕೆ ರೀಸನ್ ಪಾಸಿಟಿವ್ ಕ್ಯಾರೆಕ್ಟರ್ ಅದೇ ಫಸ್ಟು. ಬಿಕಾಸ್ ನಾನು ಈ ಥರದ್ದು ನಮ್ಮ ಕನ್ನಡ ಆಡಿಯನ್ಸಿಗೆ, ನಮ್ಮ ಕನ್ನಡಿಗರಿಗೆ ತೋರಿಸ್ಬೇಕು ಅಂತಿದ್ದೆ ದಟ್ ನಾನು ಪಾಸಿಟಿವ್ ಕ್ಯಾರೆಕ್ಟರು ಮಾಡಬಹುದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೂ ಇದು ಮಾಡಿದ್ದೀನಿ ಅಂತ ಹೇಳಕ್ಕೆ ಬರಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಪಾಸಿಟಿವ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನು ಈ ಕ್ಯಾರೆಕ್ಟರ್ನ ಒಪ್ಕೊಂಡೆ. ಸೆಕೆಂಡ್ಲಿ, ಆಲ್ರೆಡಿ ಜನರು ಇದನ್ನು ರೆಕಗ್ನೈಸ್ ಮಾಡ್ತಾರೆ. ನಾನು ರೀಸೆಂಟಾಗಿ ಒಂದು ಮೂವಿ ನೋಡೋಕ್ಕೆ ಹೋಗಿದ್ದೆ ಥಿಯೇಟರಲ್ಲಿ, ಮಾಲಲ್ಲಿ. ನನ್ನ ಅನುಷ್ಕಾಯಿಂದ ಈಗ ಅಮೃತ ಅಂತ ಕರೀತಿದ್ದಾರೆ, ಅಮ್ಮು ಅಂತ ಕರೀತಾ ಇದ್ದಾರೆ. ನಂಗೆ ಅದು ತುಂಬ ಖುಷಿ ಆಗ್ತಾ ಇದೆ. ಸೊ ಅಲ್ಲಿಗೆ ಹೋದಾಗೆಲ್ಲ ನನಗೆ ಆದಿಲಕ್ಷ್ಮಿ ಪುರಾಣ ಅಲ್ಲಿ ಅಮ್ಮು ಆಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದಾಗ, ಎಸ್, ಪಾರು ಅನುಷ್ಕಾ ಗೇವ್ ಮೀ ಅ ಲಾಟ್. ನನಗೆ ಅದು ತುಂಬ ನೇಮ್ ಫೇಮ್ ಕೊಟ್ಟಿದೆ. ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆಲ್ಸೋ ನಂಗೆ ಪಾಸಿಟಿವ್ ಕ್ಯಾರೆಕ್ಟ್ರಲ್ಲಿ ಅಮ್ಮು ಆಗಿನೂ ನನ್ನ ಜನರು ಗುರುತಿಸ್ತಿದ್ದಾರೆ. ನನಗೆ ಇನ್ನೇನು ಬೇಕು, ಅಷ್ಟೇ. ಐ ಆಮ್ ಹ್ಯಾಪಿ. ಸಂಜೀವ್ ಅವರೇ, ನಿಮ್ಮ ಹೆಂಡತಿನ ಇನ್ನ ಸ್ವಲ್ಪ ದಿನದಲ್ಲಿ ಫಾರಿನ್ ಕಳಿಸ್ಬೇಕು ಅಂತ ಇದ್ದೀರಾ PhD ಮಾಡೋದಕ್ಕೆ? ಇರ್ಲಿ ಸ್ವಲ್ಪ ದಿನ, ಅದ್ಯಾಕೆ ಇಷ್ಟ ಬೇಗ ಕಳಿಸ್ಬೇಕು ಅಂತ ಹೇಳ್ತಿದ್ದೀರಾ? ಆ ಟೈಮಲ್ಲಿ ಮಿಸ್ ಮಾಡ್ಕೊಳಲ್ವಾ ಸರ್ ನೀವು? ಇಲ್ಲ, ಹಂಗೆ ಕಳ್ಸಲ್ಲ ಸದ್ಯಕ್ಕೆ. ನೀವು ಬಂದ್ಬಿಡ್ತಾರೆ. ನೀವು ಅದೆಲ್ಲ ಹೇಳಲೇಬೇಡಿ ಸದ್ಯಕ್ಕೆ. ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ನಾನು ಎಲ್ಲೂ ಕಳ್ಸಲ್ಲ ನನ್ನ ಹೆಂಡ್ತಿನ. ಬಟ್
ಸಂಜೀವನಾಗಿ ಹೇಳೋದಾದ್ರೆ ಖಂಡಿತವಾಗ್ಲೂ ಅವ್ರ ಆಸೆಗಳನ್ನ ಪೂರೈಸ್ಬೇಕು. ಅದ್ ನನಗೂ ಕೂಡ ಆಸೆ ಇದೆ. ಬಟ್ ಗೊತ್ತಿಲ್ಲ, ನಾನು ಸಂಜೀವನ ಅಲ್ವಾ, ನಾನು ಸಂಜೀವನಾಗಿ ಮೇಷ್ಟ್ರು ನಾನು, ನನ್ನ ಕೈಲಾದಷ್ಟು ನಾನು ಮಾಡ್ಬೋದು. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ವೀಕ್ಷಕರಿಗೆ ನಾವು ಹೇಳೋದೇನಿದೆ, ವೀಕ್ಷಕರಿಗೆ ನಮ್ಗೆ ಹೇಳಬೇಕು ದಟ್ ನಿಮಗೆ ಸೀರಿಯಲ್ ಇಷ್ಟ ಆಗ್ತಿದೆಯೋ ಇಲ್ವೋ, ನಮ್ಮ ಸೀರಿಯಲ್ನ ನೋಡಿ ನಿಮಗೆ ಪಾತ್ರಗಳು ಇಷ್ಟ ಆಗ್ತಿದೆಯೋ ಇಲ್ವೋ, ನಿಮ್ಮ ಕಥೆ ಇಷ್ಟ ಆಗ್ತಿದೆಯೋ ಇಲ್ವೋ, ಏನೇ ಇದ್ರೂ ನಮಗೆ ವೀಕ್ಷಕರ ಕಡೆಯಿಂದಾನೆ ಕಮೆಂಟ್ಗಳು ಬರೋದು. ಆ್ಯಂಡ್ ಅದ್ರ ಪ್ರಕಾರನೇ ನಾವು ಕಥೆಯಲ್ಲಿ ಏನಾದರೂ ಒಂದು ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ ನಾವು ಮಾಡ್ಕೊತೀವಿ. ಸೊ ಇದೇ ರೀತಿ ಕಮೆಂಟ್ಸ್ಗಳು ಕೊಡ್ತಾ ಇರಿ, ನಾವು ಕೇಳಿಸ್ಕೊಂಡು ಏನು ಬದಲಾವಣೆಗಳು ಮಾಡಬೇಕು. ಯಾಕೆಂತಂದ್ರೆ ನೀವು ಏನೇ ಹೇಳಿದ್ರು ಕೂಡ ನಮ್ಗೆ ಒಳ್ಳೇದ ಕೇಳ್ತೀರಾ ಅನ್ನೋದು ನಮಗೆ ಗೊತ್ತು. ಸೊ ಹೀಗೆ ನಮ್ಮನ್ನು ಬಿಟ್ಕೊಡ್ಬೇಡಿ, ನೋಡ್ತಾ ಇರಿ, ನಮಗೆ ಆಶೀರ್ವಾದಿಸಿ, ನಮ್ಮನ್ನು ಪ್ರೀತಿಸಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟ. ಅದೇ ದಟ್ ನಾವಂತೂ ತುಂಬಾ ಎಂಟರ್ಟೈನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಆ್ಯಂಡ್ ಆಲ್ಸೋ ಐ ಥಿಂಕ್ ವಿ ವಿಲ್ ಬಿ ಸಕ್ಸಸ್ಫುಲ್. ಎಸ್ಪೆಷಲಿ ಈ ಬಂಚು, ರಿಸೆಪ್ಷನ್ ಬಂಚ್ನ ನೀವು ನೋಡಲೇಬೇಕು. ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ, ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಸೊ ಪ್ಲೀಸ್ ವಾಚ್ ಆದಿಲಕ್ಷ್ಮಿ ಪುರಾಣ. ಥ್ಯಾಂಕ್ ಯು. ನಿಮ್ಮ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಸಾಕಷ್ಟು ಸಕ್ಸಸ್ ಕಾಣಲಿ ಅಂತ ನಾವು ಈ ಮೂಲಕ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ, ಆದಿಲಕ್ಷ್ಮಿ ಪುರಾಣ ಸೆಟ್ ಅಂತೂ ಕಲರ್ಫುಲ್ ಆಗಿ ಮಿಂಚ್ತಾ ಇದೆ, ಮಿರಾ ಮಿಂಚ್ತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಆರ್ಟಿಸ್ಟ್ಗಳು ಕೂಡ ಅಷ್ಟೇ ಕಲರ್ಫುಲ್ ಆಗಿ ರೆಡಿ ಆಗಿದ್ದಾರೆ. ನೀವು ನೋಡ್ಬೋದು ಎಪಿಸೋಡ್, ಹಾಗೆ ಕಾತುರದಿಂದ ವೆಯ್ಟ್ ಮಾಡ್ತಾ ಇರಿ. ಜೊತೆಗೆ ಒಂದಷ್ಟು ಆರ್ಟಿಸ್ಟ್ಗಳು ಮಾತಾಡೋದಕ್ಕೂ ಸಿಕ್ಕಿದ್ರು. ಈ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ನ ಡೈರೆಕ್ಟರ್ ಇರ್ಬೋದು, ಅಮೃತ ಇರ್ಬೋದು, ಸಂಜೀವ ಇರ್ಬೋದು, ಆದಿ ಲಕ್ಷ್ಮಿ ಎಲ್ಲರೂ ನಮಗೆ ಮಾತಾಡೋದಕ್ಕೆ ಸಿಕ್ಕಿದ್ರು. ಹೀಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.